ಮೈಸೂರಿನ ಡಾಕ್ಟರ್ ವಿನಯ್ ಕುಮಾರ್ರ ಮತ್ತೊಂದು ರಹಸ್ಯ ಬಯಲಾಗಿದೆ. ಮೃತ ವೈದ್ಯೆ ಡಾಕ್ಟರ್ ನಾಗಶ್ರೀ ಸ್ನೇಹಿತೆಗೂ ಗಾಳ ಹಾಕಿದ್ದಂತೆ ಆಸಾಮಿ. ಪ್ರಪೋಸ್ ಮಾಡಿ ಪ್ರೀತಿಸುವಂತೆ ಒತ್ತಾಯಿಸಿದ್ದಂತೆ ಡಾಕ್ಟರ್ ನಾಗಶ್ರೀ ನನಗಿಂತ 4 ವರ್ಷ ಸೀನಿಯರ್. ಅಮ್ಮ ಒಪ್ತಾ ಇಲ್ಲ. ನಾಗಶ್ರೀಯನ್ನ ಮದುವೆಯಾದ್ರೆ ಸಂಬಂಧಿಕರು ಆಡಿಕೊಳ್ತಾರೆ. ಈಗಲೇ ಡಾಕ್ಟರ್ ನಾಗಶ್ರೀ ಬಿಟ್ಟು ನಿನ್ ಜೊತೆ ಬರ್ತೇನೆ, ಲವ್ ಮಾಡು ಅಂತ ಗಾಳ ಹಾಕಿದ್ನಂತೆ. ಡಾಕ್ಟರ್ ನಾಗಶ್ರೀ ಸ್ನೇಹಿತೆ ಹಿಂದೆ ಬಿದ್ದು ಪ್ರೀತಿಸುವಂತೆ ಆರೋಪಿ ವಿನಯ್ ಪ್ರಪೋಸ್ ಮಾಡಿದ್ನಂತೆ. ಫೋನ್ ಮಾಡಿ ಲವ್ ಮಾಡುವಂತೆ ನಾಗಶ್ರೀ ಸ್ನೇಹಿತೆಗೆ ಟಾರ್ಚರ್ ಮಾಡಿದ್ನಂತೆ. ಪೊಲೀಸರ ಮುಂದೆ ಸದ್ಯ ಮೃತ ನಾಗಶ್ರೀ ಆಪ್ತ ಸ್ನೇಹಿತೆ ಹೇಳಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ ವಿನಯ್ ಕುಮಾರ್ನ ಮತ್ತೊಂದು ವಿಚಾರ ಬಹಿರಂಗ ಆಗಿದೆ. 12 ವರ್ಷ ಜೀವಂತ ಶವವಾಗಿದ್ದ ನಾಗಶ್ರೀ ಆಪ್ತೆಗೂ ಗಾಳ ಹಾಕಿದ್ನಂತೆ ಈತ. ಆಕೆ ನನಗಿಂತ ದೊಡ್ಡೋಳು, ನಮ್ಮಮ್ಮ ಒಪ್ತಾ ಇಲ್ಲ, ಆಕೆನ ಈಗ್ಲೇ ಬಿಟ್ಟು ಬಂದ್ಬಿಡ್ತೀನಿ, ನನ್ನ ಲವ್ ಮಾಡು ಅಂತ ಪ್ರಪೋಸ್ ಮಾಡಿದ್ನಂತೆ. ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಸದ್ಯ ನಾಗಶ್ರೀ ಆಪ್ತೆ ಪೊಲೀಸರ ಮುಂದೆ ಈ ವಿಚಾರವನ್ನ ಹೇಳಿದ್ದಾರೆ. ನನಗಿಂತ ಅವಳು 4 ವರ್ಷ ದೊಡ್ಡೋಳು, ನಮ್ಮಮ್ಮ ಒಪ್ತಾ ಇಲ್ಲ, ಈಗಲೇ ಬಿಟ್ಬಿಡ್ತೀನಿ ಅವಳನ್ನ, ನನ್ನ ಜೊತೆ ಬಾ ಅಂತ ನಾಗಶ್ರೀ ಸ್ನೇಹಿತೆಗೂ ಕೂಡ ಗಾಳ ಹಾಕಿದ್ನಂತೆ. ಸದ್ಯ ಈ ವಿಚಾರ ನಾಗಶ್ರೀ ಆಪ್ತೆಯೇ ಬಯಲಿಗೆ ತಂದಿದ್ದಾರೆ. ಪ್ರಪೋಸ್ ಮಾಡಿ ಪ್ರೀತಿ ಮಾಡುವಂತೆ ಒತ್ತಾಯಿಸಿದ್ನಂತೆ. ನಾಗಶ್ರೀ ಸ್ನೇಹಿತೆ ಹಿಂದೆ ಬಿದ್ದು ಪೀಡಿಸ್ತಿದ್ನಂತೆ ಈತ. ಈ ವೇಳೆ ವಿನಯ್ ಪ್ರೀತಿಯನ್ನ ನಾಗಶ್ರೀ ಸ್ನೇಹಿತೆ ನಿರಾಕರಿಸಿದ್ರು. ನಾಗಶ್ರೀ ತುಂಬಾ ಪ್ರೀತಿ ಮಾಡ್ತಾಳೆ, ಮೋಸ ಮಾಡಬೇಡ ಅಂತ ಬುದ್ಧಿ ಹೇಳಿದ್ರಂತೆ. ಈತನಿಂದ 12 ವರ್ಷಗಳಿಂದ ನಾಗಶ್ರೀ ಜೀವಂತ ಶವವಾಗಿದ್ರು. ಆಕೆ ಸ್ನೇಹಿತೆಯನ್ನು ಬಿಟ್ಟಿಲ್ಲ ಈತ. ಪ್ರೀತಿ ಮಾಡು, ನಾಗಶ್ರೀಯನ್ನ ಮದುವೆ ಆಗೋಕೆ ನಮ್ಮಮ್ಮ ಒಪ್ತಾ ಇಲ್ಲ, ಆಕೆ ನನಗಿಂತ 4 ವರ್ಷ ದೊಡ್ಡೋಳು, ನಿನ್ನನ್ನ ಪ್ರೀತಿ ಮಾಡ್ತೀನಿ, ನನ್ನ ಪ್ರಪೋಸಲ್ ಒಪ್ಕೋ ಅಂತ ನಾಗಶ್ರೀ ಸ್ನೇಹಿತೆಗೂ ಗಾಳ ಹಾಕಿದ್ನಂತೆ. ಸದ್ಯ ಈ ವಿಚಾರ ಈಗ ಖುದ್ದು ನಾಗಶ್ರೀ ಆಪ್ತ ಸ್ನೇಹಿತೆ ಬಾಯ್ ಬಿಟ್ಟಿದ್ದಾರೆ. ಒಂದೊಂದೇ ರಹಸ್ಯಗಳು ಬಯಲಿಗೆ ಬರ್ತಾನೆ ಇದೆ. ಈತನಿಂದ ಈಗಾಗಲೇ 2 ಹೆಣ್ಣು ಮಕ್ಕಳು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ಮತ್ತೊಂದು ವಿಚಾರ ಬಯಲಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.